ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ದ ಮ್ಯಾನ್ ವಿತ್ ಅ ಪ್ಲಾನ್ ಆಂಡಿ ಫ್ಲವರ್. RCB ಅವರು ಆಂಡಿ ಫ್ಲವರ್ ಬಗ್ಗೆ ದ ಮ್ಯಾನ್ ವಿತ್ ಅ ಪ್ಲಾನ್ ಅಂತ ಒಂದು ವಿಡಿಯೋ ಮಾಡಿಬಿಟ್ಟಿದ್ದಾರೆ. ಏನದು ವಿಡಿಯೋ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಏನು ಹೇಳಿದ್ರೆ ಅಂತ ತಿಳ್ಕೊಬೇಡ. ಸೊ ಗೈಸ್, ಮೊದಲನೇದಾಗಿ ಆಂಡಿ ಫ್ಲವರ್ಗೆ ಸಿಗಬೇಕಾದಂಥ ಕ್ರೆಡಿಟ್ಸು ನನಗೆಲ್ಲೋ ಲಾಸ್ಟ್ ಇಯರ್ ಇಂದನೂ ಕೂಡ ಸಿಕ್ಕಿಲ್ಲ ಅಂತ ಅನ್ಕೊಂತೀನಿ. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಸಿಚುವೇಶನ್ಸ್ ಅಲ್ಲಿ ನಾವು ಅಷ್ಟು ಕೆಳಗಡೆ ಇದ್ವಿ. ಎಸ್ಪೆಷಲಿ ನಮ್ಮ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಷ್ಟು ಸ್ಟ್ರಾಂಗ್ ಇರಲಿಲ್ಲ. ಬ್ಯಾಟಿಂಗ್ ಇದ್ದಿದ್ರು ಬೌಲಿಂಗ್ ವೀಕ್ ಆಗ್ತಾ ಇತ್ತು. ಬಟ್ ಸ್ಟಿಲ್ ಆ ಬ್ಯಾಟಿಂಗು ಮತ್ತೆ ಆ ಬೌಲಿಂಗ್ನ ಬ್ಯಾಕಪ್ ಮಾಡಿಕೊಂಡು ಸ್ಟಿಲ್ ನಾವು ಪ್ಲೇ ಆಫ್ಗೆ ಕ್ವಾಲಿಫೈ ಆಗ್ತೀವಿ ಅಂತ ಮೇನ್ ರೀಸನ್ ತಗೊಂಡಿದ್ದೆ ಆಂಡಿ ಫ್ಲವರ್ ಅವರ ಕೋಚಿಂದ. ಸೊ ಎಲ್ಲೋ ನಾವು ಅನ್ಸಿದ್ದು ತುಂಬಾ ಸತಿ ಏನೋ ಕ್ವಶನ್ಸ್ಗಳು ಬರ್ತಾ ಇದ್ದಿತ್ತು ಅಂತಂದ್ರೆ ಎಲ್ಲಿ ನಮಗೆ ಆಪ್ಷನ್ ಕರೆಕ್ಟಾಗಿ ಮಾಡ್ತಾ ಇರಲಿಲ್ಲ, ಆಮೇಲೆ ಪ್ಲೇಯರ್ಸ್ಗಳನ್ನ ಕರೆಕ್ಟಾಗಿ ಇರೋರು ತಗೊಳ್ತಾ ಇಲ್ಲ, ಪ್ಲೇಯರ್ಸ್ಗಳು ಕ್ಲಿಕ್ ಆನ್ ಆಗ್ತಿರ್ಲಿಲ್ಲ. ಸೊ ಅದನ್ನೆಲ್ಲ ರೆಕ್ಟಿಫೈ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅದು ಆಂಡಿ ಫ್ಲವರು. ಈ ಸತಿ ತುಂಬಾ ಜನ ಕ್ರೆಡಿಟ್ಸ್ ಕೊಡ್ತಾ ಇದ್ದಾರೆ ಯಾರಿಗೆ ಅಂತಂದ್ರೆ DK ದ ಮೆಂಟರ್ ಕೊಡ್ತಾ ಇದ್ದಾರೆ, ಕೊಡ್ಲಿ ಬೇಜಾರಿಲ್ಲ. ಬಟ್ ಅದಾದ್ಮೇಲೆ ವಿರಾಟ್ ಕೊಹ್ಲಿ ಅವ್ರಿಗೆ ಜಾಸ್ತಿ ಕ್ರೆಡಿಟ್ ಸಿಗುತ್ತೆ, ರಜತ್ ಪಡಿದಾರ್ಗೂ ಕೂಡ ಕ್ರೆಡಿಟ್ ಸಿಗುತ್ತೆ. ಸೊ ಓವರ್ ಆಲ್ ಆಗಿ ಇಲ್ಲಿ ನಾವು ಎಲ್ಲೋ ಒಂದ್ ಕಡೆ ಎಲೆ ಮರಿಕಾಯಿ ತರ ವರ್ಕ್ ಮಾಡ್ತಾ ಇರೋದು ಯಾರಪ್ಪ ಅಂತಂದ್ರೆ ಅದು ಆಂಡಿ ಫ್ಲವರು. ಸೊ ಯೂಶಲಿ ನಾವು ಏನ್ ಅನ್ಕೊಂತಿದ್ವಿ ಅಂತಂದ್ರೆ ಆಕ್ಷನ್ ಅಂತ ಬಂದಾಗ RCB ಅವರು ಕರೆಕ್ಟ್ ಆಗಿರೋ ಪ್ಲೇಯರ್ಸ್ ಪಿಕ್ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಈ ಸತಿ ಚೆನ್ನಾಗಿರೋ ಪ್ಲೇಯರ್ಸ್ ನ ಪಿಕ್ ಮಾಡಿದ್ವಿ. ಇವನ್ ಅರ್ಧ ನಾವು ಇಲ್ಲಿ ಗೆದ್ದಿರೋದು IPL ನ ಸೊ ಆಕ್ಷನ್ ಅಲ್ಲಿ ಅಂತ ಅವರೇ ಹೇಳಿದ್ದಾರೆ ಆಂಡಿ ಫ್ಲವರ್ ಅವರಿಗೆ. ಎಕ್ಸಾಕ್ಟ್ಲಿ. ಸಿ ಅವ್ರಿಗೆ ಗೊತ್ತಿದೆ ಮ್ಯಾನ್ ಯಾವ ರೀತಿ ಪ್ಲಾನ್ ಮಾಡಬೇಕು ಅಂತ. ಅಂಡ್ ಎಸ್ಪೆಷಲಿ ಅವರ ಒಂದು ಕೋಚಿಂಗ್ ಡೇಸ್ ಬಗ್ಗೆ ಎಲ್ಲ ನೆನ್ಸ್ಕೊಂತಾ ಇದ್ರು. ಅಂಡ್ ಗೈಸ್, ಆಂಡಿ ಫ್ಲವರ್ ಅವರು ಜಿಂಬಾಬ್ವೆ ಪ್ಲೇಯರ್. ಇವನ್ ಅವರು ವಿಕೆಟ್ ಕೀಪಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆಂಡಿ ಫ್ಲವರ್ ಅವರು ಟೋಟಲ್ ಆಗಿ ಕೋಚಿಂಗ್ ಅಂತ ಬಂದಾಗ ನನಗೆಲ್ಲೋ ಎಲ್ಲಾ ಬಾಕ್ಸ್ ಟಿಕ್ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಅಂಡ್ ಒನ್ ಥಿಂಗ್ ಏನಪ್ಪಾ ಅಂತಂದ್ರೆ ಅವರು ಎಸ್ಪೆಷಲಿ ವಿರಾಟ್ ಕೊಹ್ಲಿ ಅವ್ರ ಜೊತೆ ರಿಲೇಶನ್ಶಿಪ್ ಬಗ್ಗೆ ಮಾತಾಡಿದ್ರು. ಅಂಡ್ ಲಾಸ್ಟ್ ಇಯರ್ ತುಂಬಾ ಫಾಫ್ ಡು ಪ್ಲೇಸಿಸ್ ಲೈಕ್ ಕ್ಯಾಪ್ಟನ್ಸಿನ ತುಂಬಾ ಎಂಜಾಯ್ ಮಾಡಿದಾರಂತೆ. ಅಂಡ್ ಅವರ ಪ್ಲಾನ್ಸ್ ಬಗ್ಗೆ ಹೇಳ್ತಾ ಇದ್ರು, ಯಾವ ರೀತಿ ಇರಬೇಕು, ಯಾವ ರೀತಿ ವರ್ಕ್ ಆಗಬಾರ್ದು, ಯಾವ ರೀತಿ ವರ್ಕ್ ಆಗಬೇಕು ಅಂತ. ಅಂಡ್ ಫಾಫ್ ಅವ್ರು ಕೂಡ ಅದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದಾರಂತೆ. ಈ ಸತಿ ರಜತ್ ಪಡಿದಾರ್ ಅವ್ರ ಜೊತೆ ಇನ್ನೂ ತುಂಬಾ ಕ್ಲೋಸ್ ಆಗಿದಾರಂತೆ. ರಜತ್ ಪಡಿದಾರ್ ಅವರು ಇವರು ರಿಲೇಶನ್ಶಿಪ್ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಕ್ಯಾಪ್ಟನ್ ಮತ್ತೆ ಕೋಚಸ್ ಮಧ್ಯೆ ಏನಾದ್ರೂ ಒಂದು ಸ್ವಲ್ಪ ಬಿರುಕು ಬಿಡ್ತು ಅಂತಂದ್ರೆ ಆ ಟೀಮು ಹೋಲ್ ಕೊಲ್ಯಾಪ್ಸ್ ಆಗ್ಬಿಡುತ್ತೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ರಿಲೇಶನ್ಶಿಪ್ ಲೈಕ್ ಅನಿಲ್ ಕುಂಬ್ಳೆ ಸರ್ ಮಧ್ಯೆ ಮತ್ತೆ ವಿರಾಟ್ ಕೊಹ್ಲಿ ಅವ್ರ ಮಧ್ಯೆ ನಿಮಗೆ ಆ ರಿಲೇಶನ್ಶಿಪ್ ಆಗಿ ಬಂದಿಲ್ಲ ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಆಸ್ ಅ ಕೋಚ್ ಆಗಿ ಅವರು ಇದ್ರು, ಕಂಪ್ಲೇಂಟ್ಗಳಾಗಿತ್ತು. ಅದಾದ್ಮೇಲೆ ಕೋಚಿಂದ ಡಿಕ್ಲೈನ್ ಕೂಡ ಆದ್ರು ಅವರು. ಸೊ ಆ ಥರ ಆದಾಗ ಟೀಮ್ ಇಂಡಿಯಾದಲ್ಲಿ ಪರ್ಫಾರ್ಮೆನ್ಸ್ಗಳು ಎಷ್ಟು ಕಮ್ಮಿ ಆಗಿತ್ತು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಅದೇ ರೀತಿ ಬಟ್ ಈ ಸತಿ RCB ಆ ಥರ ಆಗ್ತಲ್ಲ. ಎಲ್ಲರೂ ಒಂದೊಂದು ಕಡೆಯಿಂದನೂ ಒಂದು ಮುತ್ಗಳು ಪೋಣಿಸ್ಕೊಂಡು ಹೋಗ್ತಾರೆ ಗೊತ್ತಾ, ಆ ಥರ ನೀಟಾಗಿ ಬರ್ತಾ ಇದೆ. ಒಂದ್ ಕಡೆ DK ಅವ್ರ ಬಗ್ಗೆನೂ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಅಂಡ್ ಆಂಡಿ ಫ್ಲವರ್ ಅವರು ಕೂಡ ಇಂಗ್ಲೆಂಡ್ಗೂ ಕೂಡ ಹೆಡ್ ಕೋಚ್ ಆಗಿದ್ರು ಗೈಸ್ ತುಂಬಾ ವರ್ಷಗಳ ಕಾಲ. ಸೊ ಅದೇ ಆ ಟೈಮಲ್ಲಿ ಅವ್ರ ಎಕ್ಸ್ಪೀರಿಯನ್ಸ್ ನೋಡಿ, ಕಲೆಕ್ಟಿವ್ ಎಕ್ಸ್ಪೀರಿಯನ್ಸ್. ಇಂಗ್ಲೆಂಡ್ ಕೋಚ್ ಆಗಿದ್ರು, ಅದಾದ್ಮೇಲೆ ನೆಕ್ಸ್ಟ್ ದುಬೈ ಪ್ರೀಮಿಯರ್ ಲೀಗಲ್ಲಿ ಇವಾಗ ಲೈಕ್ ತುಂಬಾ ಸತಿ ಕೋಚಿಂಗ್ ಮಾಡಿಕೊಂಡು ರಿಫ್ರೆಶ್ ಆಗಿ ಮತ್ತೆ ಬಂದಿರೋದು. ಸೊ ಕೋಚಿಂಗ್ ಅಂತ ಬಂದಾಗ ಆಂಡಿ ಫ್ಲವರ್ ನನಗೆಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಅಂಡರ್ ಶೇಡಲ್ ತರನೇ ಕಾಣಿಸ್ತಾ ಇರ್ತಾರೆ. ಬಟ್ ಇವಾಗ ನಾವು ಅವ್ರ ಬಗ್ಗೆ ಮಾತಾಡಿಲ್ಲ ಅಂತಂದ್ರೆ ನಮಗೆ ಅವಮಾನ ಆಗುತ್ತೆ. ಯಾಕಂದ್ರೆ 2-2 ನೀಟಾಗಿ ಗೆಲ್ಸ್ಕೊಟ್ಟಿದ್ದಾರೆ. ಅಂಡ್ ಯಾವ ಪ್ಲೇಯರ್ನ ಎಲ್ಲಿ ತರಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆಕ್ಚುಲಿ ಇಲ್ಲಿ ಕ್ಯಾಪ್ಟನ್ಸಿಗೂ ನಾವು ಕ್ರೆಡಿಟ್ ಕೊಡಲೇಬೇಕು, ಬೌಲರ್ಸ್ಗಳು ಮಾಡ್ತಾ ಇರ್ತಾರೆ ಗೊತ್ತಾ. ಬಟ್ ಆ ಪವರ್ ಪ್ಲೇ ಟೈಮಲ್ಲಿ ನಮ್ಗೆ ಇವಾಗ ಪವರ್ ಪ್ಲೇ ಮುಗಿದ ತಕ್ಷಣ ಒಂದು ಸ್ಟ್ರಾಟಜಿಕ್ ಟೈಮ್ ಔಟ್ ಬರುತ್ತೆ ಗೊತ್ತಾ. ಆ ಟೈಮಲ್ಲಿ ಕೋಚ್ ಬರ್ತಾರೆ, ಮತ್ತೆ ದಿನೇಶ್ ಕಾರ್ತಿಕ್ ಅವರು ಯಾರೋ ಒಬ್ರು 3 ಜನ ಒಡಲ್ಲಿ ಇನ್ವಾಲ್ವ್ ಆಗೇ ಇರ್ತಾರೆ. ಎಷ್ಟೊಂದು ಪ್ಲಾನ್ಸ್ಗಳು ಅವ್ರದ್ದು ಇರುತ್ತೆ. ಸೊ ನೀನು ಯಾವ ಓವರ್ಗೆ ಯಾವ ಬೌಲರ್ ತರಬೇಕಾಗುತ್ತೆ, ಇಮಿಡಿಯೇಟ್ ಆಗಿ 8ನೇ ಓವರ್ಗೆ ಯಾರು ಬೇಕು, 9ನೇ ಓವರ್ಗೆ ಯಾರು ಬೇಕು, ಅವ್ರು ಯಾವ ರೀತಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಆ 2.5 ನಿಮಿಷ ಏನು ಟೈಮ್ ಇರುತ್ತೆ ಅದನ್ನ ಫುಲ್ ಯುಟಿಲೈಸ್ ಮಾಡ್ಕೊಂಡು ಪ್ಲಾನ್ ನ ತುಂಬಿಟ್ಟು ಹೋಗ್ತಾರೆ. ಒಟ್ಟಿನಲ್ಲಿ ಗೈಸ್, 2 ಮ್ಯಾಚಸ್ಗಳನ್ನ ಗೆದ್ದಿದ್ದೀವಿ. ಇನ್ನು ಮುಂಬರುವ ಮ್ಯಾಚ್ಗಳನ್ನ ಕೂಡ ಇದೇ ರೀತಿ ಗೆಲ್ಲಬೇಕು ಅಂತ ನಮ್ಮ ಒಂದು ಆಶೆ ಅಷ್ಟೇ. ಒಟ್ಟಿನಲ್ಲಿ ಗೈಸ್, ನಿಮ್ಗೆ ಏನ್ ಅನ್ಸುತ್ತೆ ಆಂಡಿ ಫ್ಲವರ್ ಅವ್ರ ಬಗ್ಗೆ? ಎಲ್ಲೋ ಒಂದ್ ಕಡೆ ಅಂಡರ್ ದ ರೇಡರ್ ಅಲ್ಲಿ ಕಾಣಿಸ್ಕೊಂತಾ ಇರ್ತಾರೆ. ಸೊ ನಿಮಗೆ ಅವ್ರ ಬಗ್ಗೆ ಏನ್ ಗೊತ್ತಿದೆ, ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಗೈಸ್, ಇದಾಗಿತ್ತು ನಮ್ಮ ಒಂದು ವಿಡಿಯೋ. ಏನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.